ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಕತೆ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಪಿ ಜಿನಲ್ಲಿ ಯಾವ್ಯಾವ ಕೋರ್ಸ್ ಬರ್ತವೆ, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತದೆ, ಆಮೇಲೆ ಯಾವುದ್ಯಾವುದು ಚೆನ್ನಾಗಿದ್ದಾವೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪಿ ಜಿ ಕೋರ್ಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ. ಈ ಡಿಗ್ರಿನಲ್ಲಿ ಓದೋಂಥ ಡಿಗ್ರಿನ ಅಂಡರ್ ಗ್ರ್ಯಾಜುಯೇಷನ್ ಅಂತ ಕರೀತಾರೆ. ಆಮೇಲೆ ಈ ಡಿಗ್ರಿ 3 ವರ್ಷ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಹೋಗೋಂಥ ಕೋರ್ಸೇ ಈ ಪಿ ಜಿ ಕೋರ್ಸು. ಈ ಪಿ ಜಿ ಕೋರ್ಸಲ್ಲಿ ಯಾವ್ಯಾವ ಕೋರ್ಸ್ ಬರ್ತವೆ ಅಂದರೆ MA ಬರುತ್ತೆ, MSc ಬರುತ್ತೆ, MCom ಬರುತ್ತೆ, MBA ಬರುತ್ತೆ, MCA ಬರುತ್ತೆ, MTech ಬರುತ್ತೆ. ಇದೇ ರೀತಿ ಬೇರೆ ಬೇರೆವೆಲ್ಲ ಬರ್ತದೆ. ಇದು ಬಂದುಬಿಟ್ಟು 2 ವರ್ಷದ ಕೋರ್ಸು. ಮತ್ತು ಅದಾದಮೇಲೆ ಈ MAನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರ್ತಾವೆ ಅಂದರೆ MA ಇಂಗ್ಲೀಷ್ ಬರುತ್ತೆ, MA ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಉರ್ದು ಬರುತ್ತೆ, ಜರ್ಮನ್ ಬರುತ್ತೆ, ಮತ್ತು ಆಮೇಲೆ ಎಕನಾಮಿಕ್ಸ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಸೈಕಾಲಜಿ ಬರುತ್ತೆ, ಮಾಸ್ ಕಮ್ಯುನಿಕೇಷನ್ ಬರುತ್ತೆ, ಜರ್ನಲಿಸಮ್ ಬರುತ್ತೆ, ಮತ್ತು ಆಮೇಲೆ ಸೋಷಿಯಾಲಜಿ ಬರುತ್ತೆ, ಪೊಲಿಟಿಕಲ್ ಬರುತ್ತೆ. ಹೀಗೆ ಬೇರೆ ಬೇರೆ ಎಲ್ಲ ಬರ್ತದೆ. ಈ MScನಲ್ಲಾದರೂ ಅಷ್ಟೇ ಸೈನ್ಸ್ ಸಬ್ಜೆಕ್ಟ್ಸ್ ಬರ್ತವೆ, ಫಿಸಿಕ್ಸ್ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಮ್ಯಾಥಮೆಟಿಕ್ಸ್ ಬರುತ್ತೆ, ಬಾಟ್ನಿ ಬರುತ್ತೆ, ಝುವಾಲಜಿ ಬರುತ್ತೆ, ಬಯೋಟೆಕ್ನಾಲಜಿ ಬರುತ್ತೆ, ಇನ್ನೂ ಬೇರೆ ಬೇರೆವೆಲ್ಲ ಬರ್ತದೆ. ಈ MComನಲ್ಲಿ ಜನರಲಾಗಿ MCom ಅಂತ ಕರೀತಾರೆ. ಇದರಲ್ಲಿ ಇವಾಗ ಹೇಳಿದಂಥ ಸಬ್ಜೆಕ್ಟ್ಸ್ ಆ ಥರ ಬರೋಲ್ಲ. ಇದರಲ್ಲೆಲ್ಲ ಬರ್ತದೆ. ಅಕೌಂಟೆನ್ಸಿ ಬರುತ್ತೆ, ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ, ಮತ್ತು ಆಮೇಲೆ ಮೇಯ್ನಾಗಿ ಇವ್ರು ಕಾಮರ್ಸ್ ಸಬ್ಜೆಕ್ಟ್ಸ್ ಬಗ್ಗೆನೇ ಜಾಸ್ತಿ ಸ್ಟಡಿ ಮಾಡ್ತಾರೆ. ಈ MBA ಅಂದರೆ ಇದರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಇನ್ನು ಬೇರೆ ಬೇರೆ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ. ಅವ್ರು ಇದ್ರ ಬಗ್ಗೆ ಎಲ್ಲ ಓದ್ತಾರೆ. ಈ MBA ಅಂತಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಇದು ಬಂದುಬಿಟ್ಟು ಬಿಸ್ನೆಸ್ ಬಗ್ಗೆ ಓದೋದು. ನಾವು ಅದರಲ್ಲಿ ಯಾವ್ದು ತಗೊಂತೀವೋ, ಈಗ ಹ್ಯೂಮನ್ ರಿಸೋರ್ಸ್ ಅಂದರೆ ಮಾನವ ಸಂಪನ್ಮೂಲ ನಿರ್ವಹಣೆ ಅಂತ. ಇದನ್ನು ತಗೊಂಡ್ರೆ ಯಾವ ರೀತಿ ನಾವು ಒಂದು ಕಂಪ್ನಿನ ಹ್ಯಾಂಡಲ್ ಮಾಡ್ಬೋದು, ಆಮೇಲೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಯಾವ ರೀತಿ ಮ್ಯಾನೇಜ್ ಮಾಡೋದು ನಮ್ಗೆ ಒಳ್ಳೇದಾಗ್ತದೆ, ಯಾವ ರೀತಿ ಮ್ಯಾನೇಜ್ ಮಾಡೋದು ಕೆಟ್ಟದಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಇದ್ರ ಓದ್ತೀವಿ. ಮಾರ್ಕೆಟಿಂಗ್ ಅಂದರೆ ಯಾವ ರೀತಿ ಮಾರ್ಕೆಟ್ ಮಾಡೋದು, ಆಮೇಲೆ ಯಾವ ರೀತಿ ಮಾರ್ಕೆಟ್ ಮಾಡಿದ್ರೆ ಪ್ರಾಡಕ್ಟ್ ಜಲ್ದಿ ಸೇಲ್ ಆಗುತ್ತೆ, ಮತ್ತು ಆಮೇಲೆ ಯಾವ ಪ್ರಾಡಕ್ಟ್ ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ಪ್ರಾಡಕ್ಟ್ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ಇದ್ರ ಬಗ್ಗೆ ಓದ್ತೀವಿ. ಇದರಲ್ಲಿ ಭಾಳ ಕಾಂಬಿನೇಷನ್ಸ್ ಬರ್ತವೆ.